ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮ ಭಾರತವನ್ನ ಗಣರಾಜ್ಯ ಅಂತೇಳಿ ಕರಿತೀವಿ. ಸ್ಟೇಟಸ್ ಏನು ಅಂತಂದ್ರೆ ಗಣರಾಜ್ಯ. ರಾಜಕೀಯ ಸ್ಟೇಟಸ್ ಗಣರಾಜ್ಯ, ರಿಪಬ್ಲಿಕ್ ಅಂತೇಳಿ ಕರಿತೀವಿ. ಏನಿದೆ ರಿಪಬ್ಲಿಕ್ ಅಂತೇಳಿ ಕೇಳಿದ್ರೆ, ಈ ರಾಷ್ಟ್ರದ ಮುಖ್ಯಸ್ಥ ಪರೋಕ್ಷವಾಗಿಯೋ ಆಗಲಿ ಅಥವಾ ನೇರವಾಗಿಯೋ ಆದರೂ ಆಗಲಿ, ಪರೋಕ್ಷ ಅಥವಾ ನೇರವಾಗಿ ಜನರಿಂದ ಆಯ್ಕೆ ಆಗಬೇಕು. ಪರೋಕ್ಷ ಅಥವಾ ನೇರವಾಗಿ ಜನರಿಂದ ಆಯ್ಕೆ ಆಗ್ತಿದ್ರು ಅಂತಂದ್ರೆ ಆ ರಾಷ್ಟ್ರವನ್ನ ಗಣರಾಜ್ಯ ಅಂತೇಳಿ ಕರಿತೀವಿ. ಹಂಗಾದ್ರೆ ನಮ್ಮ ಭಾರತವನ್ನ ನಾವು ಗಣರಾಜ್ಯ ಅಂತೇಳಿ ಕರಿತೀವಿ. ನಾವೇನಾದ್ರೂ ಡೈರೆಕ್ಟ್ ಆಗಿ ರಾಷ್ಟ್ರಪತಿಯವರಿಗೆ ಓಟ್ ಹಾಕಿವೇನ? ಈ 5 ವರ್ಷಕ್ಕೊಂದ್ಸಲ MLA MP ಬರ್ತಾರಲ್ಲ, ನಮಗ್ ಓಟ್ ಹಾಕ್ರಿ ಅಂತ ಹೇಳಿ, ನಾವು ನಿಮ್ಗೆ ಇಂಥ ಕೆಲಸ ಮಾಡಿಕೊಡ್ತೀವಿ, ಮೊನ್ನೆ ಕಾಂಗ್ರೆಸ್ ಅವರು ಹೇಳಿದ್ರು ಬಸ್ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಈ ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ. ಹಂಗೇನಾದ್ರೂ ರಾಷ್ಟ್ರಪತಿಗಳು ಚುನಾವಣೆ ಪ್ರಚಾರ ಮಾಡ್ಕೊತಾ ಬಂದದ್ದು ನೀವೇನಾದ್ರು ನೋಡಿರೇನು? ಇಲ್ಲಲ್ಲ. ಯಾವತ್ತಾದ್ರೂ ನಾನು ನಿಮಗೆ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿ ರಾಷ್ಟ್ರಪತಿಯವರು ಚುನಾವಣೆ ತಮ್ಮ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡು ಚುನಾವಣೆ ಪ್ರಚಾರಕ್ಕಾಗಿ ಬಂದಾರೇನು? ನಾನು ಮುಂದಿನ ಜನ್ಮದಾಗ ನಿಮ್ಮ ಮನೆ ಮಗನಾಗಿ ಹುಟ್ಟುತ್ತೀನಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಗೊತ್ತು ಏನಾದ್ರೂ ಚುನಾವಣೆ ಪ್ರಚಾರಕ್ಕೆ ಬಂದಾರೇನು? ಇಲ್ಲ. ಯಾಕಂತಂದ್ರೆ ಅವ್ರ ಚುನಾವಣೆ ವಿಧಾನವೇ ಬೇರೆ. ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಅವರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಆರ್ಟಿಕಲ್ 54 ಹೇಳ್ತೈತಿ. ಆರ್ಟಿಕಲ್ 54 ಸಂವಿಧಾನದ ಕಲಂ 54 ಹೇಳ್ತೈತಿ ರಾಷ್ಟ್ರಪತಿಯವರ ಚುನಾವಣೆ ಹೇಗೆ ನಡೆಯುತ್ತದೆ ಅಂತೇಳಿ. ಯಾರು ಓಟ್ ಹಾಕ್ಬೇಕು, ಯಾರು ಓಟ್ ಹಾಕಬಾರ್ದು, ಒಂದು ಓಟಿನ ಮೌಲ್ಯ ಎಷ್ಟು, ಆಮೇಲೆ ಅವರ ಚುನಾವಣಾ ವಿಧಾನ ಹೇಗೆ, ಎಲ್ಲವನ್ನೂ ಕೂಡ ಆರ್ಟಿಕಲ್ 54 ಡಿಕ್ಲೇರ್ ಮಾಡ್ಬೇಕು, ಕ್ಲಾರಿಫೈ ಮಾಡ್ಬೇಕು. ಹೀಗಾಗಿ ನಾವು ಆರ್ಟಿಕಲ್ 54 ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತೈತಿ. ಇರ್ಲಿಲ್ಲ ಅಂತಂದ್ರೆ ಗೊಂದಲ ಆಗ್ತೈತಿ. ಆರ್ಟಿಕಲ್ 52 ಹೇಳ್ತೈತಿ ಭಾರತಕ್ಕೊಬ್ಬರು ರಾಷ್ಟ್ರಪತಿ ಇರಲೇಬೇಕು ಅಂತೇಳಿ. ಒಂದು ರಾಷ್ಟ್ರಪತಿ ಇದ್ದ ಅಂತಂದ್ರೆ ಅವನ ಕೆಲಸಗಳು ಏನು ಅಂತೇಳಿ ಆರ್ಟಿಕಲ್ 53 ಹೇಳ್ತೈತಿ. ರಾಷ್ಟ್ರಪತಿನೂ ಅದಾರೆ, ಅವ್ರ ಕೆಲಸಗಳು ಅದಾರ ಅಂತಂದ್ರೆ ರಾಷ್ಟ್ರಪತಿ ಹೆಂಗೆ ಆಯ್ಕೆ ಆಗಬೇಕು? ನಮ್ಮಲ್ಲಿ ಅರಸತೆಗೆ ಇಲ್ಲ, ಅರಸನ ಮಗನೇ ಅರಸ ಆಗಬೇಕು ಅಂತೇಳಿ ಯಾವುದೇ ರೂಲ್ಸ್ ಇಲ್ಲ. ರಾಷ್ಟ್ರಪತಿ ಮಗನೇ ರಾಷ್ಟ್ರಪತಿ ಆಗ್ಬೇಕು ಅಂತ ಏನೈತನ ಇಲ್ಲ, ನಮ್ಮಲ್ಲಿ ಅರಸೊತ್ತಿಗೆ ಇಲ್ಲ. ಹೀಗಾಗಿ ರಾಷ್ಟ್ರಪತಿಯನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ಹಂಗಾದ್ರೆ ಆ ಚುನಾವಣೆ ಹೆಂಗೆ ನಡಿಬೇಕು ಅಂತೇಳಿ ಹೇಳೋದೆ ಆರ್ಟಿಕಲ್ 54. ಹೌದಾ? ಅದೇನು ಅಂತೇಳಿ ನೋಡೋಣ. ಆರ್ಟಿಕಲ್ 54 ಏನ್ ಹೇಳ್ತೈತಿ ಅಂದ್ರೆ, ದ ಪ್ರೆಸಿಡೆಂಟ್ ಶಾಲ್ ಬಿ ಎಲೆಕ್ಟೆಡ್ ಬೈ ದಿ ಮೆಂಬರ್ಸ್ ಆಫ್ ಅಂಡ್ ಎಲೆಕ್ಟರಲ್ ಕಾಲೇಜ್ ಕನ್ಸಿಸ್ಟಿಂಗ್ ಆಫ್ ಅಂತೇಳಿ ಬರೋದು. ಕೆಳಗೆ 2 ಕ್ಲಾಸ್ ಅನ್ನ ಕೊಡ್ತಾರೆ, ಎ ಮತ್ತು ಬಿ ಅಂತೇಳಿ. ಏನು? ರಾಷ್ಟ್ರಪತಿಯವರು ಅಥವಾ ರಾಷ್ಟ್ರಾಧ್ಯಕ್ಷರು ಈ ರೀತಿ ಆಯ್ಕೆ ಆಗಬೇಕು, ಕಂಪಲ್ಸರಿ. ಯಾವ ರೀತಿ? ಅವರನ್ನ ಆಯ್ಕೆ ಮಾಡಲು ಎಲೆಕ್ಟೋರಲ್ ಕಾಲೇಜ್ನಲ್ಲಿ ಸದಸ್ಯವನ್ನು ಹೊಂದಿರಬೇಕು. ಎಲೆಕ್ಟೋರಲ್ ಕಾಲೇಜ್ ಅಂದ್ರೆ ಏನು? ಕಾಲೇಜ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ಸ್. ಕಾಮನ್ ವರ್ಡ್ ಒಳಗೆ ಮೀನಿಂಗ್ ಹೇಳಬೇಕು ಅಂದ್ರೆ ಗ್ರೂಪ್ ಆಫ್ ಪೀಪಲ್ಸ್. ಇದ್ರ ಮೆಂಬರ್ಶಿಪ್ ಅನ್ನ ಪಡೆದಿರಬೇಕು. ಯಾರು ರಾಷ್ಟ್ರಪತಿಗೆ ಓಟ್ ಹಾಕೋರು, ಇದ್ರ ಮೆಂಬರ್ಶಿಪ್ ಅನ್ನ ಪಡೆದವ್ರು ಯಾರು ಅಂತೇಳಿ ಎ ಮತ್ತು ಬಿ ಅನ್ನ ಹೇಳ್ತವೆ. ಕಾಮನ್ ಆಗಿ ಕಾಲೇಜ್ ಅಂದ್ರೆ ಏನು? ಅಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಟೀಚರ್ಸ್ ಇರ್ತಾರೆ ಅಂತ ಹೇಳಿ. ಇನ್ನ ಎಜುಕೇಶನ್ ಲೈನ್ ಒಳಗೆ ಡೆಫಿನಿಷನ್ ವರ್ಡ್ ಮೀನಿಂಗ್ ಕಾಲೇಜ್ ಅಂತಂದ್ರೆ ಗ್ರೂಪ್ ಆಫ್ ಪೀಪಲ್ಸ್. ಅಲ್ಲಿನೂ ಕೂಡ ಜನರ ಗುಂಪು ಇರ್ತೈತಿ. ಎಲ್ಲಿ? ಕಾಲೇಜಿನಲ್ಲಿ. ನಾವು ಕಾಮನ್ ಆಗಿ ಎಜುಕೇಶನ್ ಲೈನ್ ದಾಗ ಹೇಳಕತ್ತೀವಿ, BA BCom ಈ ಲೈನ್ ನಲ್ಲಿ. ಅಲ್ಲಿನೂ ಕೂಡ ಗ್ರೂಪ್ ಆಫ್ ಪೀಪಲ್ಸ್ ಇರ್ತಾರೆ, ಜನರ ಗುಂಪು ಇರ್ತೈತಿ. ಇಲ್ಲಿನೂ ಕೂಡ ಎಲೆಕ್ಟೋರಲ್ ಕಾಲೇಜ್, ಎಲೆಕ್ಷನ್ ನಲ್ಲಿ ಆಯ್ಕೆ ಮಾಡ್ತಕ್ಕಂಥ ಜನರ ಗುಂಪು ಇದು. ಹೌದಾ? ಇದರ ಸದಸ್ಯವನ್ನ ಪಡ್ಕೊಂಡಿರ್ಬೇಕು. ಸದಸ್ಯತ್ವವನ್ನು ಯಾರು ಪಡ್ಕೊಂಡಿರ್ತಾರೋ ಅಂತೇಳಿ ಆರ್ಟಿಕಲ್ 54A ಮತ್ತು ಬಿ ಕ್ಲಿಯರ್ ಮಾಡ್ತೈತಿ. ಏನು? ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್, ಸಂಸತ್ತಿನ 2 ಸದನದ ಆಯ್ಕೆಗೊಂಡ ಸದಸ್ಯರು. ನೆನಪಿರಲಿ, ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಎಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ ಈ ಸಂಸತ್ತಿನ 2 ಸದನಗಳು ಯಾವುವು? ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ಈ 2 ಸಭೆಯೊಳಗೆ, ಈ 2 ಮನೆಯೊಳಗೆ ಎಲೆಕ್ಟೆಡ್ ಮೆಂಬರ್ಸ್ ಯಾರದಾರೋ ಅವರು ರಾಷ್ಟ್ರಪತಿಗೆ ಓಟ್ ಹಾಕ್ಬೇಕು. ಅಂದ್ರೆ ಈ ರಾಜ್ಯಸಭೆಯಲ್ಲಿಯೂ ಮತ್ತು ಲೋಕಸಭೆಯಲ್ಲಿಯೂ ಎಲೆಕ್ಟೆಡ್ ಮೆಂಬರ್ಸ್ ಅನ್ನ ಬಿಟ್ಟು, ಆಯ್ಕೆಗೊಂಡ ಸದಸ್ಯರನ್ನ ಬಿಟ್ಟು ಇನ್ನೂ ಕೆಲವು ಸದಸ್ಯರು ಅದಾರು ಅಂದಂಗಾಯ್ತು. ಯಾಕಂದ್ರೆ ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಬರೀತಾರೆ. ಅಂದ್ರೆ ಯಾರು ಚುನಾವಣೆಗೆ ನಿಂತು ಗೆದ್ದು ಬಂದಿರ್ತಾರೋ ಅವರು ಎಲೆಕ್ಟೆಡ್ ಮೆಂಬರ್ಸ್ ಆಗ್ತಾರೆ. ಯಾರು ರಾಷ್ಟ್ರಪತಿಯವರ ಮೂಲಕ ನಾಮಾಂಕಿತಗೊಂಡಿರ್ತಾರೋ ಅವರು ನಾಮಿನೇಟೆಡ್ ಮೆಂಬರ್ಸ್ ಆಗ್ತಾರೆ. ಹೌದಾ? ಅಂದ್ರೆ ಸಂಸತ್ತಿನ ಸದನದೊಳಗೆ 2 ರೀತಿಯ ಸದಸ್ಯರು ಇರ್ತಾರು ಅಂತೇಳಿ ಇದು ಕ್ಲಿಯರ್ ಮಾಡ್ತೈತಿ. ಸಂಸತ್ತಿನ ಸದನದೊಳಗೆ 2 ರೀತಿ ಸದಸ್ಯರು ಇರ್ತಾರೆ. ಒಬ್ರು ಜನರಿಂದ ನೇರವಾಗಿ ಆಯ್ಕೆಗೊಂಡವರು, ಇನ್ನೊಂದು ರಾಷ್ಟ್ರಪತಿಯಿಂದ ನಾಮಾಂಕಿತಗೊಂಡವರು. ಹೌದಾ? 2 ರೀತಿ ಮೆಂಬರ್ಸ್ ಇರ್ತಾರು ಅಂತೇಳಿ ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ಅವ್ರು ಬರೀತಾರೆ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ ಓಟ್ ಹಾಕಬೇಕು. ದೋಸ್ ಹೂ ಆರ್ ಎಲೆಕ್ಟೆಡ್ ಫ್ರಮ್ ದಿ ಪೀಪಲ್, ದೇ ಆರ್ ಕಾಸ್ಟಿಂಗ್ ವೋಟ್ ಇನ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್. ಯಾರು ಜನರ ಮೂಲಕ ಆಯ್ಕೆಯಾಗಿರ್ತಾರೋ ಅವರು ಮಾತ್ರ ರಾಷ್ಟ್ರಪತಿಯ ಚುನಾವಣೆಗೆ ಮತವನ್ನ ಹಾಕಬೇಕು ಅಂತೇಳಿ. ಹೌದಾ? ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಆರ್ ನಾಟ್ ಎಂಟೈಟಲ್ ಟು ಕಾಸ್ಟ್ ದಿ ವೋಟ್. ನಾಮಿನೇಟೆಡ್ ಮೆಂಬರ್ಸ್ ಯಾರು ನಾಮಾಂಕಿತಗೊಂಡಿರ್ತಾರೋ ಅವರು ವೋಟ್ ಅನ್ನ ಹಾಕಂಗಿಲ್ಲ. ರಾಜ್ಯಸಭೆಯೊಳಗೆ 12 ಜನ ಸದಸ್ಯರು ನಾಮಾಂಕಿತಗೊಂಡಿರ್ತಾರೆ. ಕಲೆ, ವಿಜ್ಞಾನ, ವಾಸ್ತುಶಿಲ್ಪ, ಸಾಹಿತ್ಯ ಈ ರೀತಿಯಾಗಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ರಾಷ್ಟ್ರಪತಿಗಳು
ಸೂಚಿಸುತ್ತಾರೆ, ಹೆಸರನ್ನು ಸೂಚಿಸುತ್ತಾರೆ. ಅವರು ಕೂಡ ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ. 12 ಜನ ರಾಷ್ಟ್ರಪತಿಯಿಂದ ನಾಮಾಂಕಿತಗೊಂಡವರು, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ತೋರಿರ್ತಕ್ಕಂಥ ಸಾಧನೆಯನ್ನು ತೋರಿರ್ತಕ್ಕಂಥ ವ್ಯಕ್ತಿಗಳು ರಾಷ್ಟ್ರಪತಿಯಿಂದ ನಾಮಾಂಕಿತಗೊಂಡಿರ್ತಾರೆ. ಇವರು ರಾಷ್ಟ್ರಪತಿಯ ಎಲೆಕ್ಷನ್ ನಲ್ಲಿ ವೋಟ್ ಹಾಕಂಗಿಲ್ಲ, ನೆನಪಲ್ಲಿರಬೇಕು. ಇನ್ನು ಲೋಕಸಭೆಯಲ್ಲಿ ಆದ್ರೆ 2 ಜನ ಆಂಗ್ಲೋ ಇಂಡಿಯನ್ಸ್ ಇರ್ತಾರೆ. ಲೋಕಸಭೆಯಲ್ಲಿ 2 ಜನ ಆಂಗ್ಲೋ ಇಂಡಿಯನ್ಸ್ ಇರ್ತಾರೆ. ಇವರು ಕೂಡ ವೋಟ್ ಹಾಕುವಂಗಿಲ್ಲ. 2 ಜನ ಆಂಗ್ಲೋ ಇಂಡಿಯನ್ಸ್ ಇವರು ವೋಟ್ ಹಾಕಂಗಿಲ್ಲ ರಾಷ್ಟ್ರಪತಿ ಚುನಾವಣೆಗೆ. ಈಗ ಸಂವಿಧಾನದ ತಿದ್ದುಪಡಿ 104 ಪ್ರಕಾರ ಈ ಆಂಗ್ಲೋ ಇಂಡಿಯನ್ಸ್ ಅವರ ಸೀಟ್ ಅನ್ನ ರದ್ದು ಮಾಡ್ಯಾರ, ನೆನಪಲ್ಲಿರ್ಲಿ, ರದ್ದು ಮಾಡಲಾಗಿದೆ. ಹೀಗಾಗಿ ಈ ಪ್ರಮೇಯನೇ ಬರೋದಿಲ್ಲ, ಲೋಕಸಭೆಯ ಪ್ರಮೇಯನೇ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆಂಗ್ಲೋ ಇಂಡಿಯನ್ಸ್ 2 ಜನ ಆಯ್ಕೆ ಮಾಡಬೇಕಾಗಿತ್ತು, ಆಂಗ್ಲೋ ಇಂಡಿಯನ್ಸ್ ಸೀಟನ್ನು ರದ್ದು ಮಾಡಿದ್ದಾರೆ 104ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ. ಕ್ವಶನ್ ಕೇಳ್ತಾರೆ, ಎಷ್ಟನೇ ತಿದ್ದುಪಡಿಯ ಪ್ರಕಾರ ಆಂಗ್ಲೋ ಇಂಡಿಯನ್ಸರ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ, ಸೀಟನ್ನ ಪದವಿಯನ್ನು ರದ್ದು ಮಾಡಲಾಗಿದೆ ಅಂತ ಕೇಳಿದ್ರೆ ಸಂವಿಧಾನದ ಕಲಂ 104 ಅಂತ ಹೇಳ್ಬೇಕಾಗತ್ತೆ. ಇನ್ನೂ ಒಂದು ಕ್ವಶನ್ ಕೇಳ್ತಾರೆ, ಹೂ ಆರ್ ದೇ ಇನ್ ಆಂಗ್ಲೋ ಇಂಡಿಯನ್ಸ್ ಅಂತ ಹೇಳಿ. ಯಾರವ್ರ ಆಂಗ್ಲೋ ಇಂಡಿಯನ್ಸ್? ಯಾರವ್ರ ಆಂಗ್ಲೋ ಇಂಡಿಯನ್ಸ್ ಅಂತಂದ್ರೆ ಯುರೋಪಿಯನ್ ಮತ್ತು ಇಂಡಿಯನ್, ಅಂದ್ರೆ ಇದು ಮಿಕ್ಸ್ಡ್ ಬ್ರೀಡ್ ಇದಂಗೆ, ಇದು ಒಂಥರ ಮಿಕ್ಸ್ಡ್ ಬ್ರೀಡ್ ಅಂತ ಕರಿತೀವಿ. ಏನು, ಯುರೋಪದಿಂದ ಬಂದಿರತಕ್ಕಂಥ ತಂದೆ ಭಾರತೀಯ ತಾಯಿಯಿಂದ ಜನಿಸಿರ್ತಕ್ಕಂಥ ಮಕ್ಕಳನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತಾರೆ. ದೇ ಆರ್ ಡಿಸೆಂಟ್ ಫ್ರಮ್ ಇಂಡಿಯಾ ಅಂಡ್ ಯುರೋಪ್, ಪರ್ಟಿಕ್ಯುಲರ್ಲಿ ಮೇಲ್ ಪರ್ಸನ್ ಫ್ರಮ್ ಯುರೋಪ್ ಅಂಡ್ ಫಿಮೇಲ್ ಪರ್ಸನ್ ಫ್ರಮ್ ಇಂಡಿಯಾ. ಇವರಿಂದ ಜನಿಸಿರ್ತಕ್ಕಂಥ ವ್ಯಕ್ತಿಗಳನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀವಿ. ಆಂಗ್ಲೋ ಇಂಡಿಯನ್ಸ್ ಪದ ಬಳಕೆ ಆರ್ಟಿಕಲ್ 366 ಸಬ್ ಕ್ಲಾಸ್ 2 ಐತಿ. ಹೂ ಆರ್ ದೇರ್ ಇಂಡಿಯನ್ಸ್ ಅಂತ ಆಂಗ್ಲೋ ಇಂಡಿಯನ್ಸ್ ಅಂತ ಕೇಳಿದ್ರೆ, ದ ಆಂಗ್ಲೋ ಇಂಡಿಯನ್ಸ್ ಆರ್ ದ ಪರ್ಸನ್ಸ್ ಹೂ ಬಾರ್ನ್ ಔಟ್ ಆಫ್ ಡಿಸೆಂಟ್ ಫ್ರಮ್ ಯುರೋಪಿಯನ್ ಅಂಡ್ ಇಂಡಿಯನ್ ಡಿಸೆಂಟ್. ಅವರ ಮೂಲ ಯುರೋಪದಿಂದನೂ ಇರ್ತೈತಿ, ಆಮೇಲೆ ಭಾರತದಿಂದನೂ ಇರ್ತೈತಿ. ಅಂತವ್ರನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಅವರ ಮಾತೃಭಾಷೆ ಯಾವ್ದು ಇರ್ತೈತಿ ಅಂತಂದ್ರೆ ಆಂಗ್ಲ ಭಾಷೆ ಆಗಿರ್ತೈತಿ. ಇಂಗ್ಲಿಷ್ ಇಸ್ ಅ ಮದರ್ ಟಂಗ್ ಆಫ್ ದಟ್ ಆಂಗ್ಲೋ ಇಂಡಿಯನ್ಸ್. ಹೀಗಾಗಿ ಅವರ ಜನಸಂಖ್ಯೆ ಕಡಿಮೆ ಆಗದ, ಅವ್ರ ಕಲ್ಚರ್ ಕಡಿಮೆ ಆಗದ ಅಂತ ಏನ್ ಮಾಡಿದ್ರು ಅಂತಂದ್ರೆ ಆಂಗ್ಲೋ ಇಂಡಿಯನ್ಸ್ ನ ಇದರಿಂದ ತೆಗೆದಾಕಿದ್ರು, ಲೋಕಸಭೆಯಿಂದ ತೆಗೆದಾಕಿದ್ರು. ಆ ಮಸೂದೆ ಆ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ 104. ಇದು ನೆನಪಿರ್ಬೇಕು, ಬಹಳ ಸಲ ಕೇಳ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಂಗ್ಲೋ ಇಂಡಿಯನ್ಸ್ ಅಂತ ಕೇಳಿದ್ರೆ ಹೇಳ್ಬೇಕು. ಆಮೇಲೆ ಯಾವ ಸಂವಿಧಾನದ ತಿದ್ದುಪಡಿಯಿಂದ ಆಂಗ್ಲೋ ಇಂಡಿಯನ್ಸ್ ನ ಪದವಿಯನ್ನ ರದ್ದು ಮಾಡಿದ್ರು, ಸೀಟನ್ನು ರದ್ದು ಮಾಡಿದ್ರು ಲೋಕಸಭೆಯಲ್ಲಿ ಅಂತ ಕೇಳಿದ್ರೆ ದಟ್ ಇಸ್ 104. ನೆನಪಲ್ಲಿರ್ಬೇಕು. ಇಲ್ಲಿಗೆ ಗೊತ್ತಾಗ್ತೈತಿ. ಆರ್ಟಿಕಲ್ 54 ಸಬ್ ಕ್ಲಾಸ್ ಎ ಏನ್ ಹೇಳ್ತೈತಿ ಅಂತಂದ್ರೆ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಕ್ಯಾನ್ ಕಾಸ್ಟ್ ದಿ ವೋಟ್ ಇನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ. ಹೌದಾ? ಎಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ ಅಲ್ಲಿಯೂ ಕೂಡ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೋ ಅಂತೇಳಿ ಇನ್ನೊಂದು ಅರ್ಥ ತರೋದು. ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ ವೋಟ್ ಹಾಕಬೇಕು ಅಂತಂದ್ರೆ ಅಲ್ಲಿ ಮಿಕ್ಸ್ ಅಪ್ ಐತಿ. ಎಲೆಕ್ಟೆಡ್ ಅದಾರು, ಆಮೇಲೆ ಎಲೆಕ್ಷನ್ ಗೆದ್ದು ಬರಲಾರದವರು ಅದಾರು ಅಂತ. ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಈಸ್ ಅ ಮೆಂಬರ್ ಆಫ್ ದಿ ರಾಜ್ಯಸಭಾ ಅಪಾಯಿಂಟೆಡ್ ಬೈ ದಿ ರಾಷ್ಟ್ರಪತಿ. ಯಾರು? ಸಚಿನ್ ತೆಂಡೂಲ್ಕರ್. ಆಮೇಲೆ ಫಿಲ್ಮ್ ಆಕ್ಟರ್ ರೇಖಾ. ಆಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ, ಮೊದಲಿದ್ದ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ರಂಜನ್ ಗೊಗೊಯ್. ಇವರು ಕೂಡ ರಾಜ್ಯಸಭೆಗೆ ನಾಮಾಂಕಿತರಾದ ಸದಸ್ಯರೇ ಹೌದು. ಇವ್ರದೊಂದು ದೊಡ್ಡ ದನಿ ಏನಿದೆ. ಯಾಕಂದ್ರೆ ರಂಜನ್ ಗೊಗೊಯ್ ಏನು ಬಾಬರಿ ಮಸೀದಿ ಕೇಸ್ನಲ್ಲಿ ತೀರ್ಪು ಕೊಟ್ಟಿದ್ರು. ಅಯೋಧ್ಯ ರಾಮನ ಜನ್ಮಭೂಮಿ ಆಗಿರ್ತೈತೆ, ಅದು ಹಿಂದೂಗಳಿಗೆ ರಾಮನಿಗೆ ಸೇರಿದ್ದು ಅಂತೇಳಿ ತೀರ್ಪು ಕೊಡ್ತಾರೆ. ಈ ತೀರ್ಪು ಕೊಟ್ಟಾದ ನಂತರ ಇವ್ರನ್ನ ಏನ್ ಮಾಡಿರ್ತಾರೆ ಅಂದ್ರೆ ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಾರೆ. ಇಲ್ಲಿ ಕಾಂಟ್ರಾಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಇವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವ ಉದ್ದೇಶದಿಂದ ಇವರಿಗೆ ಆಮಿಷವನ್ನು ಒಡ್ಡಿ ಏನ್ ಮಾಡಿದ್ರು, ಜಜ್ಮೆಂಟ್ ತಗೊಂಡಾರು ಇವ್ರು ಅಂತೇಳಿ ಹೇಳ್ತಾರೆ. ಆದ್ರೆ ಅದು ಹಂಗಾಗೋದಿಲ್ಲ. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಇಲ್ಲಿ ಏನ್ ಮಾಡಿದ್ರು, ಇವ್ರು ಯಾರು ಎಲೆಕ್ಷನ್ ನಿಂತ ಗೆದ್ದಿರೋದಿಲ್ಲ. ಯಾರು? ಸಚಿನ್ ತೆಂಡೂಲ್ಕರ್ ಎಲೆಕ್ಷನ್ ನಿಂತ ಗೆದ್ದಿಲ್ಲ, ರೇಖಾ ಎಲೆಕ್ಷನ್ ನಿಂತ ಗೆದ್ದಿಲ್ಲ, ರಂಜನ್ ಗೊಗೊಯ್ ಸಾಹೇಬ್ರು ಎಲೆಕ್ಷನ್ ನಿಂತ ಗೆದ್ದಿಲ್ಲ. ಆದ್ರೆ ಇವರನ್ನ ನಾಮಿನೇಟೆಡ್ ಮಾಡಿದ್ದಾರೆ ಯಾರು? ರಾಷ್ಟ್ರಪತಿ ಅವರು. ಇನ್ನೊಂದು ಗೊತ್ತಿರ್ಬೇಕು, ವಿಜಯ್ ಮಲ್ಯನು ಕೂಡ ನಾಮಿನೇಟ್ ಮಾಡಿದ್ರಪ್ಪ. ಮತ್ತೆ ನೆನಪಿರ್ಲಿ, ಕಿಂಗ್ ಫಿಶರ್ ಬಿಯರ್ ಓನರ್, RCB ಓನರ್ ವಿಜಯ್ ಮಲ್ಯ, ಇವನು ಕೂಡ ರಾಜ್ಯಸಭೆಗೆ ನಾಮಿನೇಟೆಡ್ ಮಾಡಿದ್ರು ಉದ್ಯಮ ಕ್ಷೇತ್ರದಿಂದ. ಇವನು ದೇಶನ ಬಿಟ್ಟು ಹೋಗ್ಲಿ, ಅದು ಸೆಕೆಂಡ್ರಿ. ಅಂದ್ರೆ ರಾಜ್ಯಸಭೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಆಮೇಲೆ ಎಲೆಕ್ಟೆಡ್ ಮೆಂಬರ್ಸ್ ಇಬ್ರು ಇರ್ತಾರು ಅಂತ ಹೇಳಿ ಇದರಿಂದ ನಮಗೆ ಅರ್ಥ ಆಗ್ತೈತಿ. ಅದರೊಳಗೆ ರಾಷ್ಟ್ರಪತಿ ಎಲೆಕ್ಷನ್ ಭಾಗವಹಿಸೋರು ಯಾರು ಅಂತಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ, ಆಮೇಲೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ. ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಆಂಗ್ಲೋ ಇಂಡಿಯನ್ಸ್. ಈ ಕ್ವಶನ್ ಬರೋದಿಲ್ಲ. ಯಾಕಂದ್ರೆ 104ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಅಕಾರ್ಡಿಂಗ್ ಟು 104 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದ ರಿಫಿಲ್ ಆಫ್ ದಿ ಪೋಸ್ಟ್ ಆಫ್ ಆಂಗ್ಲೋ ಇಂಡಿಯನ್ಸ್ ಅಂತ ಆಂಗ್ಲೋ ಇಂಡಿಯನ್ಸ್ ಇರ್ತಕ್ಕಂಥ ಪದವಿಯನ್ನ ತಗೊಂಡ್ಬಿಟ್ಟಾರೆ. ಹಿಂಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಆಂಗ್ಲೋ ಇಂಡಿಯನ್ಸ್ ಟು ಕಾಸ್ಟ್ ದಿ ವೋಟ್ ಇನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ. ಅವರು ಈಗಾಗಲೇ ನಾಮಾಂಕಿತಗೊಂಡಿರ್ತಾರೆ, ಅವರು ವೋಟ್ ಹಾಕಕ್ಕೆ ಬರೋದಿಲ್ಲ. ಆಮೇಲೆ 104ನೇ ತಿದ್ದುಪಡಿಯ ಪ್ರಕಾರ ಅದ್ರದ್ದು ಕ್ವಶನ್ ಉದ್ಭವ ಆಗೋದಿಲ್ಲ. ಹಿಂಗೆ ಹೌದಾ? ಇದು ಒಂದಾಯ್ತು. ಇನ್ನು ಬಿ ಏನ್ ಹೇಳ್ತೈತಿ ಅಂತ ನೋಡೋಣ. ಬಿ ಏನ್ ಹೇಳ್ತಂದ್ರೆ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದಿ ಸ್ಟೇಟ್ ಅಂತ. ಈಗ ಭಾರತದೊಳಗೆ 28 ರಾಜ್ಯಗಳಿದಾವೆ. 28 ರಾಜ್ಯಗಳ ವಿಧಾನಸಭೆಯಲ್ಲಿ ಆಯ್ಕೆಗೊಂಡ MLAಗಳು, ಜನರಿಂದ ನೇರವಾಗಿ ಆಯ್ಕೆಗೊಂಡ MLAಗಳು ವೋಟ್ ಮಾಡ್ತಾರೆ ಅಂತ ವಿಧಾನಸಭೆಯಲ್ಲಿ ಅಂತೆ. ಇಲ್ಲಿ ವಿಧಾನ ಪರಿಷತ್, ದೇರ್ ಇಸ್ ನೋ ಕೌಂಟ್ ಆಫ್ ದಿ ವಿಧಾನ ಪರಿಷತ್, ನೆನಪಿರಬೇಕು. ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ. ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ವೋಟ್ ಹಾಕ್ತಾರೆ,
ಆದ್ರೆ ಬಸವರಾಜ ಹೊರಟ್ಟಿ ಅವರು ಓಟ್ ಹಾಕೋದಿಲ್ಲ. ಯಾಕಂತಂದ್ರೆ ಬಸವರಾಜ ಹೊರಟ್ಟಿ ಈಸ್ ಅ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್, ಸಿದ್ದರಾಮಯ್ಯ ಈಸ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಕರ್ನಾಟಕದೊಳಗ 2 ಸಭೆಗಳಿದಾವೆ, 2 ಹೌಸಸ್ಗಳಿದಾವೆ, ಒಂದು ವಿಧಾನಸಭೆ, ಇನ್ನೊಂದು ವಿಧಾನ ಪರಿಷತ್. ಹೌದಾ? ಈ ವಿಧಾನಸಭೆಯ ಸದಸ್ಯರು ಮಾತ್ರ ಓಟ್ ಹಾಕ್ತಾರೆ, ಅದರಾಗೂ ಎಲೆಕ್ಟೆಡ್ ಮೆಂಬರ್ಸ್. ಇಲ್ಲಿನೂ ಕೂಡ ಏನಾಗ್ತಿತ್ತು ಅಂದ್ರೆ ಆಂಗ್ಲೋ ಇಂಡಿಯನ್ಸ್, ಒಬ್ಬ ಆಂಗ್ಲೋ ಇಂಡಿಯನ್ಸ್ ಅನ್ನ ರಾಜ್ಯದ ಸದಸ್ಯನನ್ನಾಗಿ ಮಾಡ್ತಿದ್ರು. ಈಗ ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಆಂಗ್ಲೋ ಇಂಡಿಯನ್ಸ್. 104ನೇ ತಿದ್ದುಪಡಿ ಪ್ರಕಾರ ಇದು ಹೋಗ್ಬಿಟ್ಟದೆ, ರಾಜ್ಯಗಳಿದ್ದು ತೆಗೆದುಬಿಟ್ಟಾರೆ. ಹೌದಾ? ನೆನಪಲ್ಲಿರ್ಬೇಕು. ಯಾವ ಯಾವ ರಾಜ್ಯದೊಳಗೆ 2 ಸದನಗಳಿದಾವು? ಕರ್ನಾಟಕ, ಮಹಾರಾಷ್ಟ್ರ, ಈ ರೀತಿಯಾಗಿರ್ತಕ್ಕಂಥ ರಾಜ್ಯಗಳಿವೆ, ಉತ್ತರ ಪ್ರದೇಶ, ಈ ರೀತಿ ರಾಜ್ಯಗಳಲ್ಲಿ 2 ಸದನಗಳಿದಾವೆ, ಒಂದು ವಿಧಾನ ಪರಿಷತ್ತು, ಇನ್ನೊಂದು ವಿಧಾನಸಭೆ. ಯಾರು ವಿಧಾನಸಭೆಯ ಸದಸ್ಯರು ಇರ್ತಾರೋ, ಆಯ್ಕೆಗೊಂಡ ಸದಸ್ಯರು ಇರ್ತಾರೋ, ಅವರು ಮಾತ್ರ ಓಟ್ ಹಾಕಬೇಕು. ಆಯ್ಕೆಗೊಂಡ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾಟ್ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಯಾರು ಓಟ್ ಹಾಕುವಂತಿಲ್ಲ. ಯಾಕೆ ಓಟ್ ಹಾಕುವಂತಿಲ್ಲ ಅಂತಂದ್ರೆ ಎಲ್ಲ ರಾಜ್ಯಗಳಿಗೂ ವಿಧಾನ ಪರಿಷತ್ ಇಲ್ಲ, ಎಲ್ಲ ರಾಜ್ಯಗಳಿಗೂ ವಿಧಾನ ಪರಿಷತ್ ಇಲ್ಲ. ಹೀಗಾಗಿ ಈ ಇಂಬ್ಯಾಲೆನ್ಸ್ ಆಗ್ತೈತಿ, ಅಸಮತೋಲನ ಉಂಟಾಗ್ತೈತಿ. ಕರ್ನಾಟಕದ ರಾಜ್ಯ ವಿಧಾನ ಪರಿಷತ್ನ ಸದಸ್ಯರು ಓಟ್ ಹಾಕೋದು, ಆಮೇಲೆ ಕೇರಳದ ರಾಜ್ಯ ವಿಧಾನ ಪರಿಷತ್, ಕೇರಳದೊಳಗೆ ರಾಜ್ಯ ವಿಧಾನ ಪರಿಷತ್ ಇಲ್ಲ. ಹೀಗಾಗಿ ಅಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನ ಹೆಂಗೆ ಕೌಂಟ್ ಮಾಡೋದು? ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗ್ತೈತಿ. ನಮ್ಮ ಕರ್ನಾಟಕದವ್ರು ಹೆಚ್ಚಿಗೆ ಓಟ್ ಹಾಕ್ತೀವಿ. ಯಾರು ವಿಧಾನಸಭೆ ಸದಸ್ಯರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಇಬ್ರು ಸೇರಿಸಿ ಜಾಸ್ತಿ ಜನ ಆಗ್ತೀವಿ, ಆದರೆ ಕೇರಳದೊಳಗೆ ಒಂದೇ ಇದೆ. ಹೀಗಾಗಿ ಅಸಮತೋಲನ ಮತ್ತು ಅಸಮಾನತೆ ಆಕೈತಿ ಅಂತೇಳಿ ಏನ್ ಮಾಡಿದ್ರು ಅಂದ್ರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಆರ್ ನಾಟ್ ಕಾಸ್ಟಿಂಗ್ ದೇರ್ ವೋಟ್ ಇನ್ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ ಬರೆದ್ರು. ಕೇವಲ ವಿಧಾನಸಭೆಗೆ ಆಯ್ಕೆಗೊಂಡ ಸದಸ್ಯರು ಮಾತ್ರ ಓಟ್ ಹಾಕಬೇಕು ಅಂತೇಳಿ. ಹೌದಾ? ನೆನಪಲ್ಲಿರ್ಬೇಕು. ಇದಿಷ್ಟು. ಇನ್ನು ಇಲ್ಲೊಂದು, ರಾಜ್ಯಸಭೆಯ 12 ಜನ ಸದಸ್ಯರು ಓಟ್ ಹಾಕಂಗಿಲ್ಲ ಅಂತ ಬರೆದ್ರು. ರಾಜ್ಯಸಭೆಯ 12 ಜನ ಸದಸ್ಯರು ಕೂಡ ಓಟ್ ಹಾಕಂಗಿಲ್ಲ. ಯಾಕಂತಂದ್ರೆ ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಓನ್ಲಿ ಕ್ಯಾನ್ ಕಾಸ್ಟ್ ದಿ ವೋಟ್ ಇನ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಎಲೆಕ್ಟೆಡ್ ಮೆಂಬರ್ಸ್ ಅನ್ನ ಮಾತ್ರ ಬರೆದ್ರು. ಬಟ್ ನಾಮಿನೇಟೆಡ್ ಮೆಂಬರ್ಸ್ ಆರ್ ನಾಟ್ ಕಾಸ್ಟಿಂಗ್ ದೇರ್ ವೋಟ್ ಇನ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ಟು ಚೂಸ್ ದಿ ಪ್ರೆಸಿಡೆಂಟ್ ಅಂತ. ಯಾಕಂತಂದ್ರೆ ಈ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡೋದೇ ಯಾರು? ಎಲೆಕ್ಟೆಡ್ ಮೆಂಬರ್, ಏನು ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರು. ಅದರೊಳಗೆ 12 ಮಂದಿನ ರಾಷ್ಟ್ರಪತಿನ ಆಯ್ಕೆ ಮಾಡಿರ್ತಾರೆ. ಫಸ್ಟ್ನೇದು ಯಾಕೆ ಹೇಳಕತ್ತೀನಿ, ಯಾಕೆ ಅವ್ರು ಓಟ್ ಹಾಕಂಗಿಲ್ಲ ಅಂತ ಒಂದನೇ ರೀಸನ್ ಹೇಳಕತ್ತೀನಿ. ಏನಂತಂದ್ರೆ ಅದನ್ನ ರಾಷ್ಟ್ರಪತಿಯವರೇ ಆಯ್ಕೆ ಮಾಡಿರ್ತಾರೆ. ಹೀಗಾಗಿ ಅವರು ರಾಷ್ಟ್ರಪತಿಯ ಕೃಪಾ ಪೋಷಿತರಾಗಿರ್ತಾರೆ. ಅವ್ರ ಮೇಲೆ ಋಣ ಇರ್ತೈತಿ, ರಾಷ್ಟ್ರಪತಿಯಿಂದ ಆಯ್ಕೆ ಆಗ್ಯಾರ ಅಂತೇಳಿ. ಅಂದ್ರೆ ಆ ರೀತಿ ಹೇಳಕತ್ತಿಲ್ಲ, ಬಟ್ ಥಿಂಕ್ ಲೈಕ್ ದಟ್ ಅದರ್ ಮೆಂಬರ್ಸ್ ಆರ್. ಈ 12 ಜನ ಓಟು ರಾಷ್ಟ್ರಪತಿಗೆ ಹೋಗ್ಬಿಡ್ತೈತಿ. ಯಾರು ಹಾಲಿ ರಾಷ್ಟ್ರಪತಿ ಅದಾರೋ ಅವ್ರು ಏನಾದ್ರು ಮರು ಚುನಾವಣೆಗೆ ನಿಂತಿದ್ರು ಅಂತಂದ್ರೆ ಅವ್ರ ಓಟು ಅಲ್ಲಿಗೆ ಹೋಗ್ಬಿಡ್ತೈತಿ. ಎಲ್ಲಿಗೆ? ಆ ರಾಷ್ಟ್ರಪತಿಗೆ. ಯಾರು ಅವ್ರನ್ನ ನೇಮಕ ಮಾಡ್ಯಾರೋ. ಅಂದ್ರೆ ನಾ ಗೆಲ್ಲಬೇಕು ಅಂತೇಳಿ 12 ಜನ ನನಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡೋ ಪದ್ಧತಿ ಬಂದ್ಬಿಡ್ತೈತಿ. ಫಾರ್ ಎಕ್ಸಾಂಪಲ್, ಈಗಿದ್ದವ್ರ ರಾಷ್ಟ್ರಪತಿ ಹೇಳ್ತೀನಿ, ಮುರ್ಮು ಮೇಡಮ್ ಅವ್ರು ಏನಾದ್ರು 12 ಮಂದಿನ ಈಗ ನಾಮಿನೇಟ್ ಮಾಡ್ತಾರೆ ಅವ್ರು ರಾಜ್ಯಸಭೆಗೆ. ಅವ್ರು ಮುಂದಿನ ಸಲ ಎಲೆಕ್ಷನ್ ನಿಂತರು ಅಂತಂದ್ರೆ ಈ 12 ಮಂದಿ ಓಟ್ ಇಲ್ಲಿ ಹಾಕ್ತಾರೆ, ಬೇರೆದವ್ರಿಗೆ ಯಾಕೆ ಹಾಕ್ತಾರೆ? ಮತ್ತು ಇವರು ನಾಮಿನೇಟ್ ಮಾಡುವ ಆಸೆಯಿಂದ, ನಾಮಿನೇಟ್ ಆಗುವ ಆಸೆಯಿಂದ ಯಾರಿಗೆ ಹಾಕ್ತಾರೆ? ಮುರ್ಮು ಮೇಡಮ್ ಅವ್ರಿಗೆ ಹಾಕ್ತಾರೆ. ಹೀಗಾಗಿ 12 ಓಟು ಪಾರ್ಶಾಲಿಟಿ ಅದು. ಇಲ್ಲಿ ಅರ್ಥ ಆಗತೈತಿ? 12 ಓಟು ಪಾರ್ಶಾಲಿಟಿ ಅದು. ಅಂದ್ರೆ ಒಂದ್ ಸೈಡ್ 12 ಓಟ್ ಅವ್ರಿಗೆ ಬಂದ್ಬಿಟ್ಟು ಫಿಕ್ಸ್ ಅದ 12 ಓಟು. ಹೌದಲ್ಲ? ಹಿಂಗ ಆಗಬಾರ್ದು ಅಂತೇಳಿ, ಡೆಮೋಕ್ರೆಟಿಕ್ ಮಾಕ್ರಿಂಗ್ ಆಗಬಾರ್ದು ಅಂತೇಳಿ, ಪ್ರಜಾಪ್ರಭುತ್ವದ ಮಾಕ್ರಿಂಗ್ ಆಗಬಾರ್ದು ಅಂತೇಳಿ ಏನ್ ಮಾಡಿದ್ರು, ಅವರನ್ನ ಎಲೆಕ್ಷನ್ ದಿಂದ ಹೊರಗಿಟ್ರು. ಜೊತೆಗೆ ಫೆಡರಲ್ ಸಿಸ್ಟಮ್ ಅದು ಇಂಬ್ಯಾಲೆನ್ಸ್ ಆಗ್ತೈತಿ. ಫೆಡರಲ್ ಸಿಸ್ಟಮ್ ಅದು ಯಾಕೆ ಇಂಬ್ಯಾಲೆನ್ಸ್ ಆಗ್ತೈತಿ ಅಂತ ಕೇಳಿದ್ರೆ, ಈ 12 ಮಂದಿಯನ್ನ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ, ಆಮೇಲೆ ಸಾಮಾಜಿಕ ಕಲ್ಯಾಣ ಕ್ಷೇತ್ರಗಳಿಂದ ಇವ್ರನ್ನ ಆಯ್ಕೆ ಮಾಡಿರ್ತಾರೆ. ಈ 12 ಜನ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಇರಬೇಕು ಅನ್ನೋ ಕಾನೂನು ಏನಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕದಿಂದ 12 ಮಂದಿನ ಆಯ್ಕೆ ಮಾಡಿದ್ರು ಅಂತಂದ್ರೆ 28 ಜನ ರಾಜ್ಯಸಭೆ ಸದಸ್ಯರು, 28 ಜನ ಲೋಕಸಭೆ ಸದಸ್ಯರು, 12 ಜನ ರಾಜ್ಯಸಭೆ ಸದಸ್ಯರು, ಜೊತೆಗೆ 12 ಜನ ನಾಮಿನೇಟೆಡ್ ಮೆಂಬರ್ಸ್ ಕರ್ನಾಟಕದಿಂದ ಆಯ್ಕೆ ಆಗಿ ಹೋಗ್ಬಿಡ್ತಾರೆ. ಆವಾಗ ಕರ್ನಾಟಕದ ರಿಪ್ರೆಸೆಂಟೇಷನ್ ಜಾಸ್ತಿ ಆಗಿಬಿಡ್ತೈತಿ. ಅಂದ್ರೆ ಕರ್ನಾಟಕದವ್ರು ಯಾರಾದ್ರೂ ಒಬ್ರು ರಾಷ್ಟ್ರಪತಿಗೆ ನಿಂತಿದ್ರು, ಎಲೆಕ್ಷನ್ ನಿಂತಿದ್ರು ಅಂದ್ರೆ ಇವರೆಲ್ಲರೂ ಓಟು ಒಂದೇ ಕಡೆ ಹೋಗ್ಬಿಡ್ತವೆ. ಅರ್ಥ ಆಯ್ತಾ? ಕರ್ನಾಟಕದಿಂದ ಯಾರಾದ್ರೂ ಎಲೆಕ್ಷನ್ ನಿಂತಿದ್ರು ಅಂತಂದ್ರೆ ಎಲ್ಲರೂ ಓಟ್ ಒಬ್ಬರಿಗೆ ಹೋಗ್ಬಿಡ್ತಾವು. ಹೀಗಾಗಿ ಫೆಡರಲ್ ಇಂಬ್ಯಾಲೆನ್ಸ್ ಆಗ್ತೈತಿ, ಫೆಡರಲ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ತೈತಿ. ಅಂದ್ರೆ ಕರ್ನಾಟಕಕ್ಕೆ ಹೆಚ್ಚಿನ ಮತದ ಪ್ರಾಶಸ್ತ್ಯತೆ ಸಿಕ್ಬಿಡ್ತೈತಿ. ಹೀಗಾಗಿ ಕರ್ನಾಟಕದಿಂದ ಯಾವ ವ್ಯಕ್ತಿ ಎಲೆಕ್ಷನ್ ರಾಷ್ಟ್ರಪತಿ ಎಲೆಕ್ಷನ್ ನಿಂತಿರ್ತಾರೆ ಅವ್ರು ಗೆಲ್ಲುವ ಚಾನ್ಸಸ್ ಜಾಸ್ತಿ ಆಗಿಬಿಡ್ತೈತಿ. ಬಿಕಾಸ್ ಆಫ್ ವಾಟ್? ಆಲ್ 12 ಮೆಂಬರ್ಸ್ ಆರ್ ನಾಮಿನೇಟೆಡ್ ಫ್ರಮ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂತ. ಫೆಡರಲ್ ಇಂಬ್ಯಾಲೆನ್ಸ್ ಅನ್ನು ತಡೆಯುವುದಕ್ಕಾಗಿಯೂ ಕೂಡ, ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಅಸಮತೋಲನವನ್ನು ತಡೆಯುವ ಸಲುವಾಗಿಯೂ ಕೂಡ ಈ ಆರ್ಟಿಕಲ್ 54 ಸಬ್ ಕ್ಲಾಸ್ ಏನಲ್ಲಿ ಏನ್ ಬರೀತಾರೆ ಅಂದ್ರೆ, ಎಲೆಕ್ಟೆಡ್ ಮೆಂಬರ್ಸ್ ಆರ್ ಓನ್ಲಿ ಎಂಟೈಟಲ್ ಫಾರ್ ಕಾಸ್ಟಿಂಗ್ ದಿ ವೋಟ್ ಇನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಬರೀತಾರೆ ಅವರು. ಹೌದಾ? ನೆನಪಲ್ಲಿ ಇರಬೇಕು. ಯಾಕೆ ನಾಮಿನೇಟೆಡ್ ಮೆಂಬರ್ಸ್ ಅನ್ನ ಹೊರಗಿಡ್ತಾರೋ ಅಂತೇಳಿ, ಎಲೆಕ್ಷನ್ ಇಂದ ಹೊರಗಿಡ್ತಾರೋ ಅಂತೇಳಿ ನಮಗೆ ಅರ್ಥ ಆಗೈತೆ ಅಂತ ಹೇಳ್ಕೊತೀನಿ. ಯಾಕಂತಂದ್ರೆ ಒಂದನೇದು ಟು ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅಂತ ಹಿತಾಸಕ್ತಿಯ ನಡೀತಕ್ಕಂಥ ಜಗಳದನ್ನ ದೂರಿಡೋ ಸಲುವಾಗಿ. ಎರಡನೇದು ಫೆಡರಲ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವ ಸಲುವಾಗಿ, ಫೆಡರಲ್ ಬ್ಯಾಲೆನ್ಸ್. ಮೂರನೇದು
ಡೆಮೋಕ್ರೆಟಿಕ್ ಲೆಜಿಟಿಮೇಸಿ ಯಾಕಂತಂದ್ರೆ ಆ 12 ಜನರಿಂದ ಆಯ್ಕೆಯಾಗಿನೇ ಬಂದಿರೋದಿಲ್ಲ. ಹೀಗಾಗಿ ಅವ್ರು ಏನಾದ್ರು ರಾಷ್ಟ್ರಪತಿಯ ಎಲೆಕ್ಷನ್ಗೆ ವೋಟ್ ಮಾಡಿದ್ರು ಅಂತಂದ್ರೆ ಡೆಮೋಕ್ರೆಟಿಕ್ ಲೆಜಿಟಿಮೇಸಿ ಹಾಳಾಗ್ತೈತಿ ಅಂತ. ಈ 3 ಕಾರಣಗಳಿಂದ ಆ ವ್ಯಕ್ತಿಗಳನ್ನ ಹೊರಗಿಡ್ತಾರೆ. ಯಾವ ವ್ಯಕ್ತಿಗಳನ್ನ ಯಾರು ನಾಮಿನೇಟೆಡ್ ಆಗಿರ್ತಾರಲ್ಲ ಅವರನ್ನ ರಾಷ್ಟ್ರಪತಿಯ ಚುನಾವಣೆಯಿಂದ ಹೊರಗಿಡ್ತಾರೆ, ನೆನಪಲ್ಲಿ ಇರಬೇಕು. ಆಮೇಲೆ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಕ್ಕಂಥ ಪದ ಐತಿ. ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದಿ ಸ್ಟೇಟ್ಸ್ ಹಿಂಗಂದ್ರೆ ಯಾವ್ದಪ್ಪ ಅಂತಂದ್ರೆ ಯಾವ್ಯಾವ ಸೇರ್ತಾವ ಅಂತಂದ್ರೆ ಎಲ್ಲೆಲ್ಲಿ ವಿಧಾನಸಭೆಗಳಿವೆಯೋ ಅವೆಲ್ಲವೂ ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಸ್ಟೇಟ್ ಅಂತಕ್ಕಂಥ ಪದದ ವ್ಯಾಪ್ತಿಯೊಳಗೆ ಬರ್ತೈತೆ ಅಂತ ಇಲ್ಲಿ ಬರೀತಾರೆ. ಇನ್ ದಿಸ್ ಆರ್ಟಿಕಲ್ ಇನ್ ಆರ್ಟಿಕಲ್ 55 ಸ್ಟೇಟ್ ಇನ್ಕ್ಲೂಡ್ಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಂಡ್ ಯೂನಿಯನ್ ಟೆರಿಟರಿ ಆಫ್ ಪಾಂಡಿಚೇರಿ ಅಂತ ಬರೀತಾರೆ. ಬಟ್ ಈಗ ಜಮ್ಮು ಮತ್ತು ಕಾಶ್ಮೀರದ ಇದನ್ನು ಕೂಡ ಸೇರ್ತೈತಿ. ಯಾಕಂದ್ರೆ ಅದು ಕೂಡ ಈಗ ಕೇಂದ್ರಾಡಳಿತ ಪ್ರದೇಶ ಯಾವುದು ಜಮ್ಮು ಅಂಡ್ ಕಾಶ್ಮೀರ್. ಅಲ್ಲಿಯೂ ಕೂಡ ಏನಾಗೈತಿ ಅಂತಂದ್ರೆ ವಿಧಾನಸಭೆಯನ್ನ ರಚನೆ ಮಾಡಿದ್ದಾರೆ. ಕಾಶ್ಮೀರ ಒಂದನ್ನ ಮೋಸ್ಟ್ಲಿ ಜಮ್ಮು ಹೊರತುಪಡಿಸಿ ಐ ಥಿಂಕ್ ಕಾಶ್ಮೀರದೊಳಗೆ ಏನೈತಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಐತಿ. ಲಡಾಖ್ನಲ್ಲಿ ಕೇಂದ್ರಾಡಳಿತ ಪ್ರದೇಶ, ಜಮ್ಮುನು ಕೂಡ ಕೇಂದ್ರಾಡಳಿತ ಪ್ರದೇಶ, ಇದು ಕೂಡ ಕಾಶ್ಮೀರ ಕೂಡ ಕೇಂದ್ರಾಡಳಿತ ಪ್ರದೇಶ. ಆದ್ರೆ ಕಾಶ್ಮೀರದಲ್ಲಿ ಏನಾಗೈತಿ ಅಂತಂದ್ರೆ ವಿಧಾನಸಭೆಯನ್ನ ರಚನೆ ಮಾಡಲಾಗೈತಿ. ಯಾರು ಅದ್ರ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರ ಒಮರ್ ಅಬ್ದುಲ್ಲಾ ಇವರ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಅಧಿಕಾರದೊಳಗೆ ಐತಿ. ಈಗ ಅದೇನಾರ ಇರಲಿ, ಇಲ್ಲಿ ಸ್ಟೇಟ್ ಅಂತಕ್ಕಂಥ ಪದದ ವ್ಯಾಪ್ತಿ ಎಲ್ಲಿವರೆಗೂ ಐತಿ ಅಂತಂದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆಯ ರಚನೆ ಇದೆಯೋ, ಡೆಲ್ಲಿಯಲ್ಲಿಯೂ ವಿಧಾನಸಭೆ ಇದೆ, ಪಾಂಡಿಚೇರಿಯಲ್ಲಿಯೂ ವಿಧಾನಸಭೆ ಇದೆ, ಎಲ್ಲೆಲ್ಲಿ ವಿಧಾನಸಭೆಗಳನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳದವೋ ಅಲ್ಲಿಯ ಸದಸ್ಯರು ಕೂಡ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ನೆನಪಲ್ಲಿ ಇರಬೇಕು. ಒಂದನೇದ್ದು ಇದನ್ನು ಪ್ರತಿ ಸಲ ಎಕ್ಸಾಮ್ ಕೇಳ್ತಾರೆ. ಏನಂತೇಳಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಸದಸ್ಯರು ಯಾರಪ್ಪ ಅಂತ ಕೇಳಿದ್ರೆ ಒಂದನೇದು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದಿ ಸ್ಟೇಟ್ಸ್ ಅಂಡ್ ಇನ್ನೊಂದೇನು ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿದ್ದೂ ಕೂಡ ವಿಧಾನಸಭೆಯನ್ನು ಹೊಂದಿರತಕ್ಕಂಥ ಸದಸ್ಯರು ಕೂಡ ಅಂತೇಳಿ ಬರೀತಾರೆ. ಆಪ್ಷನ್ ಎ ಬಿ ಈ ರೀತಿ ಕೊಡ್ತಾರೆ. ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಏನು ಅಂತಂದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆಗಳಿವೆಯೋ ಅಲ್ಲಿಯ ಜನರಿಂದ ಆಯ್ಕೆಗೊಂಡ ಸದಸ್ಯರು ಕೂಡ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಯಾರು ಭಾಗವಹಿಸೋದಿಲ್ಲ ಅಂತ ಕೇಳಿದ್ರೆ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದಿ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದಿ ಸ್ಟೇಟ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದಿ ಯೂನಿಯನ್ ಟೆರಿಟರೀಸ್ those have the legislative assembly. In that legislative assembly, elected members only can cast the vote to the president election, not nominated members. ಇಲ್ಲಿಯೂ ಕೂಡ ಅದೇ, ಒಂದು ಸಂಸತ್ತಿನ 2 ಸದನದ ಸದಸ್ಯರು ಆಯ್ಕೆಗೊಂಡ ಸದಸ್ಯರು ಮಾತ್ರ, ಪದದ ಬಳಕೆ ನೋಡ್ರಿ, ಆಯ್ಕೆಗೊಂಡ ಸದಸ್ಯರು ಮಾತ್ರ ಎಲೆಕ್ಷನ್ಗೆ ವೋಟ್ ಹಾಕ್ತಾರೆ. ಯಾವ ಎಲೆಕ್ಷನ್ಗೆ? ರಾಷ್ಟ್ರಪತಿ ಎಲೆಕ್ಷನ್ಗೆ. ಆಮೇಲೆ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ ಅಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೊರತು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲ, ರಾಜ್ಯ ವಿಧಾನಸಭೆಯ ಆಯ್ಕೆಗೊಂಡ ಸದಸ್ಯರು ಜೊತೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ವಿಧಾನಸಭೆಯಲ್ಲಿ ಆಯ್ಕೆಗೊಂಡ ಸದಸ್ಯರು ಮಾತ್ರ ವೋಟ್ ಹಾಕ್ತಾರೆ. ಇದಿಷ್ಟು ನೆನಪಲ್ಲಿ ಇರಬೇಕು. ಇನ್ನು ಇವರು ವೋಟ್ ಸಿಸ್ಟಮ್ ಹೆಂಗೈತಿ ಅಂದ್ರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಐತಿ. ಆಮೇಲೆ ಓಟಿನ ಮೌಲ್ಯ ಏನಾಕೈತಿ, ಒಂದೊಂದು ಓಟಿಗೂ ಒಂದೊಂದು ಮೌಲ್ಯ ಐತಿ. ಒಂದು MLA ಓಟಿನ ಮೌಲ್ಯ ಇಷ್ಟು, ಒಂದು MP ಓಟಿನ ಮೌಲ್ಯ ಇಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಪಾಪ್ಯುಲೇಷನ್ ಅನ್ನ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಪಾಪ್ಯುಲೇಷನ್ ಅನ್ನ ಫ್ರಿಜ್ ಮಾಡ್ತಾರೆ 1971 ಸೆನ್ಸಸ್ಗೆ. ಅದರ ಆಧಾರದ ಮೇಲೆ ನಾವೀಗ ಇದರದ್ದು ಎಲೆಕ್ಷನ್ ನಡೆಸಬೇಕು. 1971ಕ್ಕೆ ಫ್ರೀಜ್ ಮಾಡ್ತಾರೆ, ಅಂದ್ರೆ ಅಲ್ಲಿಗೆ ತಡೆ ಹಿಡಿತಾರೆ. ಅದು ಯಾಕೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಆರ್ಟಿಕಲ್ 54 ಸಬ್ ಕ್ಲಾಸ್ ಎ ಮತ್ತು ಬಿ ಯಾರ್ಯಾರು ಎಲೆಕ್ಷನ್ಗೆ ವೋಟ್ ಹಾಕ್ತಾರೋ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿವಿ, ಕ್ಲಿಯರ್ ಕಟ್ ಆಗಿ ಡಿಸ್ಕಷನ್ ಮಾಡಿವಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ತಪ್ಪಾಗಿತ್ತು, ಸರಿ ಇತ್ತು ಅಥವಾ ಅದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಜೊತೆಗೆ ಲೈಕ್ಸ್ ಮತ್ತು ಕಮೆಂಟ್ಗಳನ್ನು ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ವೋಟ್ ಸಿಸ್ಟಮ್ ಹೆಂಗೈತಿ, ನೇರ ಚುನಾವಣೆ ಇಲ್ಲ ಆದ್ರೆ ಬ್ಯಾಲೆಟ್ ಸಿಸ್ಟಮ್ ಚುನಾವಣೆ ಐತಿ, ಓಪನ್ ಬ್ಯಾಲೆಟ್, ಕ್ಲೋಸ್ಡ್ ಬ್ಯಾಲೆಟ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏನು, ವೋಟಿನ ಮೌಲ್ಯವನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.